ಮೈಕ್ ಚೆಕ್ 1 2 3 1 2 3. ಯಾರಲ್ಲಿ ಮಾತಾಡಬೇಡಿ, ಸುಮ್ಮನೆ ರೀ. ಮೈಕ್ ಚೆಕ್ ಮಾಡ್ತಾಯಿದ್ದೀನಿ. ನಮಸ್ಕಾರ ಗುರುಗಳೇ. ಸೊ ನಂದು ಇವತ್ತು ಒಂದು ಹೊಸ ಪ್ರಯತ್ನ, ಮೋಟೋ ಬ್ಲಾಗ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ಸೊ ಇವಾಗ ನಂದು ಆ್ಯಕ್ಷನ್ ಕ್ಯಾಮ್ರಾ ಏನಿತ್ತು ಅದನ್ನ ಇಲ್ಲಿ ನಂದು ಹೆಲ್ಮೆಟ್ಗೆ ಫಿಕ್ಸ್ ಮಾಡಿ ಸುಮ್ಮನೆ ಒಂದು ಟೆಸ್ಟ್ ಮಾಡೋಣ ಅಂತ ಮನೆ ಹತ್ರನೇ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಸೊ ನೋಡಬೇಕು ಹೇಗೆ ಬರುತ್ತೆ ಅಂತ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ವೀಡಿಯೋ ಏನಾದರೂ ಈ ಟೆಸ್ಟ್ ಮಾಡೋದು ಏನಾದರೂ ಕರೆಕ್ಟಾಗಿ ಬಂತು ಅಂದರೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ, ಇಲ್ಲಾಂದರೆ ಮಾಡೋಕ್ಕೋಗಲ್ಲ. ಸೊ ನೋಡೋಣ. ನಂಗೆ ಗೊತ್ತಿಲ್ಲ, ಇದು ಸ್ವಲ್ಪ ಹಳೆ ಹೆಲ್ಮೆಟ್ಟು, ಮಾಮೂಲಿ ರೈಡರ್ಸ್ದು ಹೆಲ್ಮೆಟ್ ಥರ ಇಲ್ಲ, ನಾರ್ಮಲ್ ಹೆಲ್ಮೆಟ್ ಏನೇ ಇದು. ಸ್ವಲ್ಪ ವೈಸರಿಂದ ಗಾಳಿ ಬರೋ ಚಾನ್ಸಸ್ ಇರುತ್ತೆ. ಮಾತಾಡ್ಬೇಕಾದ್ರೆ ಮೇ ಬಿ ಇದು ಏರ್ ಫ್ಲೋ ಆಗೋದು ಕೇಳಿಸ್ಬೋದು, ಬಟ್ ನನಗೇನು ಐಡಿಯಾ ಇಲ್ಲ ಸದ್ಯಕ್ಕೆ. ಆಮೇಲೆ ಎಡಿಟಿಂಗಲ್ಲಿ ಕೂತ್ಕೊಂಡು ನೋಡಿದ್ರೇ ಗೊತ್ತಾಗೋದು. ಸೊ ಸದ್ಯಕ್ಕೆ ಇವಾಗ ನಾನು JP ನಗರ್ 8th ಫೇಸ್ ಹತ್ರ ಇದ್ದೀನಿ. ಅಯ್ಯೋ ಆಂಟಿ, ಯಾಕಂಟಿ ಅಡ್ಡ ಬರ್ತಾರೆ ಆಂಟಿ. ಸೊ ಅದು ಇವಾಗ ಕೊತ್ನೂರು ರೋಡ್ ಹತ್ರ ಇದ್ದೀನಿ. ಇವರು ರೈಟಿಗೆ ಇಂಡಿಕೇಟ್ರ್ ಹಾಕೋರು, ಹೋಗ್ತಾರೆ ಏನು ಕತೆ ಅಂತ ಗೊತ್ತಿಲ್ಲ. ನಾವು ಆಫ್ ಮಾಡಿದ್ರು. ಸೊ ಕೊತ್ನೂರು ರೋಡ್ ಹತ್ರ ಇದ್ದೀನಿ ಇವಾಗ. ಸೊ ಹಂಗೆ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ. ಸೊ ಮುಂದಕ್ಕೆ ನಂದು ಯೂಟ್ಯೂಬ್ ಚಾನಲ್ ಏನಿದೆ, ಮೈ ಸ್ಟೋರಿ ಇನ್ ಕನ್ನಡ. ಸೊ ಅದರಲ್ಲಿ ಮೋಟೋ ವ್ಲಾಗಿಂಗ್ದು ವೀಡಿಯೋ ಹಾಕ್ತೀನಿ. ಸೊ ನಾನು ಎಲ್ಲೆಲ್ಲ ಟ್ರಾವೆಲ್ ಮಾಡ್ತೀನಿ, ಅದು ಇಷ್ಟು ದಿವಸ ಬರೀ ಕಾರಲ್ಲಿ ಹೋಗೋದು ಮಾತ್ರ ಹಾಕ್ತಾಯಿದ್ದು. ಸೊ ಇನ್ನು ಮುಂದೆ ಮೋಟೋ ವ್ಲಾಗ್ ಏನಾದರೂ ಮಾಡಿದ್ರೆ ಅದ್ರದ್ದು ವೀಡಿಯೋನೂ ಅದರಲ್ಲೇ ಬರುತ್ತೆ. ಸೊ ಸಪ್ರೇಟ್ ಚಾನಲ್ ಥರ ಏನೂ ಓಪನ್ ಮಾಡೋಕ್ಕೆ ಹೋಗಲಿಲ್ಲ. ಇರೋ ಚಾನಲಲ್ಲೇ ಮೋಟೋ ವ್ಲಾಗಿಂಗ್ದು ಒಂದು ಸಪ್ರೇಟ್ ಸೆಕ್ಷನ್ ಥರ ಎಲ್ಲ ಪ್ಲೇ ಲಿಸ್ಟ್ ಥರ ಏನೋ ಕ್ರಿಯೇಟ್ ಮಾಡಿ ಹಾಕ್ತೀನಿ. ಯಾಕೆ ಹಿಂಗೆ ಕೆಡಿಸ್ತವ್ರೆ. ಹಾಗೆ ನಂದು ಬೈಕ್ ಬಂದು F-Side ಗಾಡಿ, ಯಾವುದೇ ಥರ ಅಡ್ವೆಂಚರ್ ಬೈಕ್ ಅಂತೂ ಅಲ್ಲ. ಸೊ ಇವಾಗ ಸದ್ಯಕ್ಕೆ ಇರೋ ಬೈಕಲ್ಲೇ ಮೋಟೋ ವ್ಲಾಗ್ ಮಾಡಿ ಫಸ್ಟು ಟೆಸ್ಟ್ ಮಾಡೋಣ ಅಂತ, ಹೇಗೆ ಆಗುತ್ತೆ ಮುಂದಕ್ಕೆ, ಸೊ ಸಕ್ಸಸ್ಫುಲಿ ಮಾಡ್ಬೋದಾ. ಸೊ ಇದಕ್ಕೆಲ್ಲ ಇನ್ಸ್ಪಿರೇಷನು ತುಂಬ ಜನ ಇದ್ದಾರೆ. ನಾನು ಈ ಒಂದು ಸ್ಟೆಪ್ಸ್ ತೊಗೊಳಕ್ಕೆ ತುಂಬ ಯೂಟ್ಯೂಬರ್ಸೇ ಕಾರಣ, ಬೈಕ್ ರೈಡ್ ಮಾಡೋರು. ಹಾಗೆ ಕೆಲವು ಇಂಟರ್ನ್ಯಾಷನಲ್ ರೈಡರ್ಸ್ನೆಲ್ಲ ನೋಡ್ತಿರ್ತೀನಿ ಯೂಟ್ಯೂಬಲ್ಲಿ, ಹೇಗೆ ಮಾಡ್ತಾರೆ, ಯಾವ ಥರ ಆ್ಯಕ್ಷನ್ ಕ್ಯಾಮ್ರಸ್ನೆಲ್ಲ ಯಾವ ಥರ ಮೌಂಟ್ ಮಾಡಿರ್ತಾರೆ ಹೆಲ್ಮೆಟ್ಗೆ ಅಂತೆಲ್ಲ. ಸೊ ಅದೆಲ್ಲ ನೋಡಿ ಸ್ವಲ್ಪ ಥಿಯರಿಟಿಕಲಿ ಹೇಗೆ ಮಾಡೋದು ಅಂತ ಗೊತ್ತು, ಬಟ್ ಪ್ರಾಕ್ಟಿಕಲಿ ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ನೋಡೋಣ ಹೇಗೆ ಬರುತ್ತೆ ಅಂತ ವೀಡಿಯೋ. ಇಲ್ಲಿಂದ ಸ್ಟ್ರೈಟ್ ಹೋಗೋದಾ? ಏನು ಹಿಂಗೆ ನುಗ್ತವ್ರೆಲ್ಲ. ಇವತ್ತು ರಜಾ ಬೇರೆ, May 1 ಇವತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಂದು ಚಾನಲ್ದು ಫಸ್ಟ್ ಅಲ್ಲ, ಐ ಥಿಂಕ್ 3ನೇ ವೀಡಿಯೋನೋ 2ನೇ ವೀಡಿಯೋನೋ ಇರಬೇಕು. ಅದು May 1 ಮಾಡಿದ್ದು ನಾನು. ಸೊ ಇವತ್ತು May 1 ಇನ್ನೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ಟೈಮ್ May 1 ಮಾಡಿದಾಗ ಅದು ಆ್ಯಕ್ಚುಲಿ ಬೆಂಗಳೂರು ಟು ಮೈಸೂರು ಟ್ರಾವೆಲ್ ಮಾಡ್ತಾಯಿದ್ದೆ, ಮನೆಗೆ ಹೋಗ್ತಿದ್ದೆ ಬೆಂಗಳೂರಿಂದ. ಸೊ ಕಾರಲ್ಲಿ ವೀಡಿಯೋ ಮಾಡಿದ್ದು ಟ್ರಾವೆಲ್ ಮಾಡಬೇಕಾದ್ರೆ. ಸೊ ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಇದೆ, ಅದನ್ನು ಕೂಡ ನೋಡ್ಬೋದು. ಅದು ಅಷ್ಟೇ ಫಸ್ಟ್ ವ್ಲಾಗ್ ಅನಿಸುತ್ತೆ ನಂದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಕರೆಕ್ಟಾಗಿ ಒಂದು ಪ್ರಾಪರ್ ವ್ಲಾಗ್ ಅಂತ ಮಾಡಿದ್ದು ಅದೇ. ಬಟ್ ನಂದು ಚಾನಲಲ್ಲಿ ಸ್ಟಾರ್ಟಿಂಗ್ ವೀಡಿಯೋ ಇರೋದು ಆ್ಯಕ್ಚುಲಿ ಬೈಕ್ ರೈಡ್ದೇ. ಬೈಕ್ ರೈಡ್ ಅಂದರೆ ಸುಮ್ಮನೆ ಸ್ಟಾರ್ಟಿಂಗ್ ವೀಡಿಯೋ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಂದು ಆ್ಯಕ್ಚುಲಿ ಟ್ರಾವೆಲ್ ವೀಡಿಯೋ ಮಾಡಬೇಕು ಅಂತಲೂ ಐಡಿಯಾ ಇರಲಿಲ್ಲ. ಸುಮ್ಮನೆ ಒಂದು ಡೈಲಿ ವ್ಲಾಗ್ ಇಲ್ಲ ವೀಕ್ಲಿ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದರಲ್ಲಿ ಫಸ್ಟು ಮಾಡಿರೋದು ಈ ಬೈಕ್ದೇ. ಸುಮ್ಮನೆ ಅಲ್ಲೇ ಮನೆ ಹತ್ರನೇ ಒಂದು ರೌಂಡ್ ಹೋಗಿ ಬ್ರೇಕ್ ಫ್ಲೂಯಿಡ್ ಸ್ವಲ್ಪ ಖಾಲಿ ಆಗಿತ್ತು. ಸೊ ಅದನ್ನ ಹಾಕಿಸ್ಕೊಬರೋಣ ಅಂತ ಹೋಗಿದ್ದೆ. ಸೊ ಅದೊಂದು ಫಸ್ಟ್ ವೀಡಿಯೋ ಅಂತ ಮಾಡಿದ್ದು ನಾನು. ಅದೇನಷ್ಟೇನು ವ್ಯೂಸ್ ಏನಿಲ್ಲ, ಗೊತ್ತಿತ್ತು ಅದು ವ್ಯೂಸ್ ಏನು ಬರೋಲ್ಲ ಅಂತ. ಜಸ್ಟ್ ಸುಮ್ಮನೆ ನನಗೊಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಅದೊಂದು ವೀಡಿಯೋ ಮಾಡಿದ್ದೆ. ಬಟ್ ಅವಾಗ ಅದು ಮಾಡಿದ್ದು ನಾನು ಆ್ಯಕ್ಚುಲಿ ನನ್ನ ಮೊಬೈಲಲ್ಲೇ ಕೈಯಲ್ಲಿ ಹಿಡ್ಕೊಂಡು ಒಂದು ಕೈಯಲ್ಲಿ ಗಾಡಿ ಓಡಿಸ್ಕೊಂಡು ಮಾಡಿದ್ದು, ಸ್ವಲ್ಪ ಸರ್ಕಸ್ ಎಲ್ಲ ಮಾಡ್ಕೊಂಡು ಮಾಡಿದ್ದು. ಬಟ್ ಇವಾಗ ಸದ್ಯಕ್ಕೆ ಆ್ಯಕ್ಷನ್ ಕ್ಯಾಮ್ರಾ ಇರೋದ್ರಿಂದ ಮೋಟೋ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಸೊ JP ನಗರ್ RBI ಲೇಔಟ್ ಅಂತ ಹೋಗ್ತಾಯಿದ್ದೀನಿ. ಸೊ ನೋಡಬೇಕು, ಇಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಸ್ವಲ್ಪ ಚಿಕ್ಕ ರೋಡ್ಗಳೇ ಸಿಗೋದಿಲ್ಲ. ಸೊ ನಾನು ಯೂಸ್ ಮಾಡ್ತಾ ಇರೋದು ಆ್ಯಕ್ಷನ್ ಕ್ಯಾಮ್ರಾ DJI Action 5 Pro. ಸೊ ನೀವು ಯಾರಾದರೂ ಮೋಟೋ ವ್ಲಾಗಿಂಗ್ ಮಾಡ್ತಿರೋರು ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ನಿಮ್ಮದು DJIನ ಇಲ್ಲ GoProನ ಯಾವುದು ಬೆಟರ್ ಅಂತಲೂ ನಿಮ್ಮದು ಒಂದು ಸಜೆಷನ್ ಹೇಳಿ.
ನಾನು GoPro ಯೂಸ್ ಮಾಡಿಲ್ಲ ಯಾವುದೇ ಮುಂಚೆ, ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೆ ಆ್ಯಕ್ಷನ್ ಕ್ಯಾಮ್ರಾ ಅಂತ. ಸೊ DJIನೇ ತೊಗೊಂಡೆ. ಸೊ ನೋಡಬೇಕು ಪರ್ಫಾಮೆನ್ಸ್ ಹೆಂಗೆ ಬರುತ್ತೆ. ನನಗೇನು ಅಷ್ಟೇನು ಡಿಫ್ರೆನ್ಸ್ ಅಂತ ಅನಿಸಲ್ಲ, ಎರಡು ಒಂದೇ ಇರುತ್ತೆ. ಬಟ್ ನೋಡೋಣ ಹೇಗೆ ಆಗುತ್ತೆ ಈ ವಿಡಿಯೋದಲ್ಲಿ ವೀಡಿಯೋ ಕ್ಯಾಪ್ಚರ್ ಹೇಗಾಗುತ್ತೆ ಅಂತ ನೋಡೋಣ. ಸೊ ಏನು ಬಿಸಿಲು ರೀ ಯಪ್ಪ. ಮಳೆ ಬಂತು ಒಂದೆರಡು ದಿವಸ, ಆದರೂ ಇವಾಗ ಬರೀ ಮಧ್ಯಾಹ್ನ ಟೈಮು ಒಂದು ಗಂಟೆನೂ ಆಗಿದೆ, ಒಂದೂವರೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಹೆಲ್ಮೆಟ್ ಒಳಗಡೆ ಫುಲ್ ಬೆಂದೋಗ್ತಾ ಇದ್ದೀನಿ. ನಾನು ಮಧ್ಯಾಹ್ನ ಹೊತ್ತು ಅಷ್ಟೊಂದು ಟ್ರಾಫಿಕ್ ಇರೋಲ್ಲ ಅಂತ ಅಂದ್ಕೊಂಡೆ, ಬಿಸಿಲಿಗೆ ಯಾರೂ ಆಚೆ ಬರೋಲ್ಲ ಅಂತ. ಬಟ್ ಬೆಂಗಳೂರಲ್ಲಿ ಅದು ಸಾಧ್ಯ ಇಲ್ಲ. ಬಿಸಿಲಾದರೂ ಸರಿ, ಮಳೆ ಆದರೂ ಸರಿ, ಟ್ರಾಫಿಕ್ ಅಂತೂ ಇದ್ದೇ ಇರುತ್ತೆ. ಸೊ ನಾವು ಅದ್ರ ಮಧ್ಯ ನುಕ್ಕೊಂಡು ಹೋಗ್ತಾ ಇರಬೇಕಷ್ಟೆ. ಫುಲ್ಲು ಜಾಮ್ ಮಾಡ್ಕೊಂಡು ಇಟ್ಟವ್ರೆ ಗಾಡಿನೆಲ್ಲ. ಅಲ್ಲೆಲ್ಲ ರೋಡ್ ಸೈಡಲ್ಲಿ ನಿಲ್ಸ್ಕೊಂಡು. ಲೆಫ್ಟಲ್ಲಿ ಹೋಗೋ ಜಾಗ ಇಲ್ಲ ಅನ್ಸುತ್ತಲ್ಲ. ಮೋಟೋ ವ್ಲಾಗಿಂಗ್ ಅಂದರೆ ತುಂಬ ಜನ ಸಿಟಿ ಡ್ರೈವ್ ಎಲ್ಲ ಮಾಡೋಕ್ಕೆ ಹೋಗೋಲ್ಲ, ಎಲ್ಲ ಲಾಂಗೇ ಹೋಗೋದು. ಲಾಂಗ್ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಲಾಂಗ್ ರೈಡ್ ಮಾಡ್ಕೊಂಡು ಹೋಗ್ತಾರೆ ಆ್ಯಕ್ಚುಲಿ. ಬಟ್ ನಂದು ಇವತ್ತು ಜಸ್ಟ್ ಟೆಸ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಏರಿಯಾ ಕಡೆನೇ ಒಂದೊಂದು 2-3 ರೌಂಡ್ ಹಾಕೋಣ ಅಂತ ಇದ್ದೀನಿ ಅಷ್ಟೇ. ಸೊ ಮುಂದಿನ ದಿನಗಳಲ್ಲಿ ಸ್ವಲ್ಪ ಲಾಂಗ್ ಹೋಗೋ ಪ್ರಯತ್ನ ಮಾಡ್ತೀನಿ, ಲಾಂಗ್ ರೈಡ್ ಹೋಗೋ ಪ್ರಯತ್ನ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಹೇಗೆ ಬರುತ್ತೆ ಅಂತ ನೋಡಬೇಕು. ಯಾಕಣ ಅಯ್ಯೋ ಗೊತ್ತಿಲ್ಲ ಇಂಡಿಕೇಟ್ರ್ ಯಾವಾಗ ಹಾಕಿದ್ರು ಅಂತ. ಅಲ್ಲಿಗೆ ಇಂಡಿಕೇಟ್ರ್ ಇದೇ ಕಾಣಿಸ್ತಿಲ್ಲ. ರೈಟಿಗೆ ಹಾಕಿದ್ದಾರೆ, ಇಂಡಿಕೇಟ್ರ್ ಬ್ಲಿಂಕ್ ಆಗ್ತಿರೋದೇ ಕಾಣಿಸ್ತಿಲ್ಲ ನನಗೆ. ಸೊ ಸದ್ಯಕ್ಕೆ ನನ್ನ ಚಾನಲಲ್ಲಿ ಇವಾಗ ಕೇರಳ ಟ್ರಿಪ್ಪದು ವೀಡಿಯೋಸ್ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಮೋಸ್ಟ್ಲಿ ಈ ವಿಡಿಯೋ ಹಾಕೋಷ್ಟರಲ್ಲಿ ಮೇ ಬಿ ಅದು ಆ ವೀಡಿಯೋಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ ಅಂತ ಅನಿಸುತ್ತೆ. ಸೊ ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ರೀಸೆಂಟಾಗಿ ಹೋಗಿದ್ದು ಕೇರಳ ಸೀರೀಸ್ನು ನೋಡ್ಕೊಬನ್ನಿ. ಮತ್ತು ಹಾಗೆ ನಿಮ್ಗೆ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಮತ್ತು ವೀಡಿಯೋಸ್ನೆಲ್ಲ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲ. ಆ ಕಡೆಯಿಂದ ಹೋಗೋಣ, ಸ್ಟ್ರೈಟೇ ಹೋಗೋಣ ಅನಿಸುತ್ತೆ. ಹಾಗೆ ಈ ವಿಡಿಯೋ ನೋಡ್ತಿರೋರು ಯಾರಾದರೂ JP ನಗರ ಸರೌಂಡಿಂಗಲ್ಲಿದ್ದರೆ, ಎಸ್ಪೆಷಲಿ 7th ಫೇಸ್ 8th ಫೇಸು ಸರೌಂಡಿಂಗಲ್ಲಿದ್ದರೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಇದೆಲ್ಲ ನೋಡಿರ್ತೀರ ನೀವು ಏರಿಯಾಗಳನ್ನ. ಮತ್ತು ಇದು ಆ್ಯಕ್ಚುಲಿ ನಾನು ಹೆಲ್ಮೆಟ್ಗೆ ಫಿಕ್ಸ್ ಮಾಡಿರೋದು ಮೌಂಟು ಅಷ್ಟೇ 3M ಸ್ಟಿಕ್ಕರಿಂದ ಮೌಂಟ್ ಬರುತ್ತಲ್ಲ, ಅದು ಮಾಡಿಲ್ಲ ನಾನು. ಜಸ್ಟ್ ಒಂದು ಏನಂತಾರೆ ಅದಕ್ಕೆ ಸ್ಟ್ರ್ಯಾಪ್ ಥರ ಬರುತ್ತೆ. ಸೊ ಆ ಸ್ಟ್ರ್ಯಾಪ್ನ ಫಿಕ್ಸ್ ಮಾಡಿರೋದು. ಗೊತ್ತಿಲ್ಲ ಅದು ಕ್ಯಾಮ್ರಾ ಏನಾದರೂ ವಾಬಲ್ ಆಗುತ್ತಾ ಅಂತ ನೋಡಬೇಕು. ಅದು ಒಂದು ಪಾಯಿಂಟ್ ನೋಟ್ ಮಾಡಬೇಕು ಎಡಿಟಿಂಗ್ ಮಾಡಬೇಕಾದ್ರೆ. ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಜಾಸ್ತಿ ವೀಡಿಯೋಸೇನು ಅಷ್ಟು ಶೇಕ್ ಆಗೋಲ್ಲ, ಬಟ್ ಇದು ಹೋಲ್ಡರ್ ಅಷ್ಟು ಬಿಗಿಯಾಗಿ ಕೂರಲ್ಲ, ಎಕ್ಸ್ಪೆಷಲಿ ನಂದು ಈ ಹಳೆ ಹೆಲ್ಮೆಟಲ್ಲಿ. ಸೊ ಅದು ನೋಡಬೇಕು ಹೇಗೆ ಅಂತ. ಸೊ ಇನ್ ಕೇಸ್ ವಾಬಲ್ ಆದರೆ ಮೇ ಬಿ ಈ ಹೆಲ್ಮೆಟ್ಗೆ ನನಗೆ 3M ಸ್ಟಿಕ್ಕರಿಂದ ಕನೆಕ್ಟ್ ಮಾಡೋಕ್ಕಾಗಲ್ಲ. ಏನಕ್ಕಂದರೆ ಅದು ಸ್ವಲ್ಪ ಹೆಲ್ಮೆಟ್ ಅಷ್ಟು ಗ್ರಿಪ್ಪಾಗಿ ಕೂರಲ್ಲ, ಅದು ಸ್ವಲ್ಪ ಗ್ಯಾಪ್ ಬರುತ್ತೆ. ಸೊ ಅದಕ್ಕೆ ನಾನು ಮೇ ಬಿ ಹೆಲ್ಮೆಟ್ನೇ ಚೇಂಜ್ ಮಾಡಬೇಕಾಗುತ್ತೆ. ಸೊ ಸದ್ಯಕ್ಕೆ ಹೆಲ್ಮೆಟ್ ಚೇಂಜ್ ಮಾಡೋ ಪ್ಲ್ಯಾನ್ ಇಲ್ಲ, ಸುಮ್ಮನೆ ದುಡ್ಡೇನಕ್ಕೆ ಇನ್ವೆಸ್ಟ್ ಮಾಡೋದು ಅಂತ. ಸ್ವಲ್ಪ ಮೋಟೋ ವ್ಲಾಗೆಲ್ಲ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಜನರು ತುಂಬ ಜನ ನೋಡಿ ಇಷ್ಟಪಟ್ಟರೆ ಮಾತ್ರ ಸೊ ಮುಂದಿನ ಹೆಜ್ಜೆ ಹಾಕೋ ಒಂದು ಪ್ರಯತ್ನ ಮಾಡೋದು. ಹೆಲ್ಮೆಟ್ ಹೊಸ ತೊಗೊಳ್ಳೋದಾಗಲಿ, ಇಲ್ಲ ಬೈಕ್ ಹೊಸ ತೊಗೊಳ್ಳೋದಾಗಲಿ, ಅದೆಲ್ಲ ಫ್ಯೂಚರಲ್ಲಿ ನೋಡೋಣ. ಹೇಗೆ ನನ್ನ ವೀಡಿಯೋಸ್ ಎಲ್ಲ ಜನರಿಗೆ ಇಷ್ಟ ಆದರೆ ಮುಂದಕ್ಕೆ ನೋಡೋಣ, ಪ್ಲ್ಯಾನ್ ಮಾಡೋಣ ಅಂತ ಅಷ್ಟೇ. ಇವಾಗ ಸದ್ಯಕ್ಕೆ ಇರೋ ಬೈಕಲ್ಲೇ ಇರೋ ಹೆಲ್ಮೆಟಲ್ಲೇ ಅಡ್ಜಸ್ಟ್ ಮಾಡಿ ಓಡಿಸೋಣ ಅಂತ ಇದ್ದೀನಿ. ಸೊ ನಿಮಗೆ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಫೀಡ್ಬ್ಯಾಕ್ ಇದ್ದರೆ
ಹೇಗೆ ಮಾಡಬೇಕು ಮೋಟೋ ಬ್ಲಾಗ್, ಎಸ್ಪೆಷಲಿ ಮೋಟೋ ಬ್ಲಾಗ್ ಆಲ್ರೆಡಿ ಮಾಡ್ತಿರೋರು ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನನಗದು ಯೂಸ್ಫುಲ್ ಆಗುತ್ತೆ. ಮುಂದಕ್ಕೆ ಏನಾದರೂ ಚೇಂಜಸ್ ಮಾಡಬೇಕಂದ್ರೂ ನನಗದು ಯೂಸ್ಫುಲ್ ಆಗುತ್ತೆ. ಹಾಗೆ ಬೇರೆ ಏನಾದರೂ ಗೇರ್ಸ್ ಏನಾದರೂ ತೊಗೋಬೇಕು ಅಂತಂದ್ರೂ ಬೈಕ್ ರೈಡ್ ಮಾಡೋಕ್ಕೆ ಅದನ್ನೂ ಸಜೆಸ್ಟ್ ಮಾಡಿ. ನೋಡೋಣ, ನನ್ನ ಹತ್ರ ಯಾವುದು ರೈಡಿಂಗ್ ಜಾಕೆಟ್ಸ್ ಆಗಲಿ ರೈಡಿಂಗ್ ಬೂಟ್ಸ್ ಆಗಲಿ ಏನೂ ಇಲ್ಲ. ಜಸ್ಟ್ ನಾರ್ಮಲ್ ಕ್ಯಾಶುವಲ್ ಬಟ್ಟೆನಲ್ಲೇ ಗಾಡಿ ಓಡಿಸ್ಬೇಕಷ್ಟೇ. ಸೊ ಅದಕ್ಕೆ ಏನಾದರೂ ಸಜೆಸ್ಟ್ ಮಾಡಿ, ಬೆಂಗಳೂರಲ್ಲಿ ಎಲ್ಲಾದರೂ ಚೆನ್ನಾಗಿರೋ ಕಡೆ ಸಿಗುತ್ತಾ, ಮತ್ತು ಸ್ವಲ್ಪ ರೀಸನಬಲ್ ಪ್ರೈಸಲ್ಲೇ ಸಿಕ್ಕಿದ್ರೆ ಟ್ರೈ ಮಾಡ್ಬೋದು ಮುಂದಕ್ಕೆ. ಓಕೆ, ಈಗ ಮನೆ ಹತ್ರ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ ರೀಚ್ ಆಗ್ತಿದ್ದೀನಿ. ಒಂದೆರಡು ದಿವಸ ಒಳ್ಳೆ ಮಳೆ ಬಂತು ಬೆಂಗಳೂರಲ್ಲಿ. ಇವತ್ತು ಒಂದು ಒಳ್ಳೆ ಮಳೆ ಬಂದರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇವತ್ತು ರಜಾ, May 1, ನಾಳೆ ವೀಕೆಂಡು, ಸ್ಯಾಟರ್ಡೆ ಸಂಡೇ ಇರುತ್ತೆ. ಒಂದು ಒಳ್ಳೆ ಮಳೆ ಎಲ್ಲ ಬಂದರೆ ಚೆನ್ನಾಗಿರುತ್ತೆ, ಕೂಲ್ ಆಗುತ್ತೆ. ಬೆಂಗಳೂರು ಕೂಲ್ ಆಗುತ್ತೆ, ಬೆಂಗಳೂರಲ್ಲಿ ಇರೋರು ಸ್ವಲ್ಪ ಕೂಲ್ ಆಗ್ತಾರೆ. ನೀವೇನಾದರೂ ಹೆಲ್ಮೆಟ್ ಮೌಂಟು ಸ್ಟ್ರ್ಯಾಪ್ಸ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಸೊ ಸ್ಟ್ರ್ಯಾಪ್ಸ್ ಬೆಟರಾ ಇಲ್ಲ 3M ಸ್ಟಿಕ್ಕರ್ ಬರುತ್ತಲ್ಲ ಅದು, ಆ ಥರದ್ದು ಏನಾದರೂ ಹೆಲ್ಮೆಟ್ ಮೌಂಟ್ ಹಾಕೊಳ್ಳೋದು ಬೆಟರಾ ಅಂತ. ಇದು ಯಾಕೋ ನನಗೆ ಸ್ಟ್ರ್ಯಾಪ್ಸು ಫಿಕ್ಸ್ ಮಾಡಿದಾಗ ಸ್ವಲ್ಪ ಕ್ಯಾಮ್ರಾ ವಾಬಲ್ ಆಗುತ್ತೆ ಅಂತ ಅನ್ನಿಸ್ತು. ಗೊತ್ತಿಲ್ಲ, ನಿಮ್ಮ ಒಂದು ಸಜೆಷನ್ಸ್ ಕೊಡಿ, ನೋಡೋಣ. ಬಂದೆ ಮನೆಗೆ. ಸರಿ, ನಿಮಗೆ ಏನಾದರೂ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ, ಹಾಗೆ ವೀಡಿಯೋನ ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ಸ್ ಎಲ್ಲ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.